ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 8, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಹೆವಿ ವೇಟ್ಸ್ ಶೋನ್ ದ ಡೋರ್ಸ್ ಆಸ್ PM ಮೋದಿ ರೆಜಿಕ್ಸ್ ಕ್ಯಾಬಿನೆಟ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಕ್ಯಾಬಿನೆಟ್ನ ರೀಶಫಲ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ನೋಡ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಮುಖ್ಯ ವಿಶ್ಲೇಷಣೆ ನಮಗೆ GS ಪೇಪರ್ 2 ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಭಾರತದ ಸಂವಿಧಾನದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ನ ಪ್ರಾವಧಾನವಿರುವಂಥದ್ದು. ಈ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟನ್ನು ನಾವು ಬ್ರಿಟಿಷ್ ಇಂದ ಪಡೆದಿರುವಂಥದ್ದು. ಈ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ನಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಅಂದರೆ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಎಕ್ಸಿಕ್ಯೂಟಿವ್ ರಿಯಲ್ ಪವರನ್ನು ಹೊಂದಿರುತ್ತದೆ ನಮ್ಮ ಪೊಲಿಟಿಕೋ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮಲ್ಲಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಈ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನಗಳಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ನಾವು ಆರ್ಟಿಕಲ್ 74ರಲ್ಲಿ ಪ್ರಾವಧಾನವನ್ನು ಪಡಿತೀವಿ. ಹಾಗಾದರೆ ಆರ್ಟಿಕಲ್ 74ರ ಪ್ರಕಾರ ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಟ್ ದ ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್. ಸೊ ಈ ಒಂದು ಆರ್ಟಿಕಲ್ನ ಪ್ರಕಾರ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರುತ್ತದೆ. ಆ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರು ಏಡ್ ಆ್ಯಂಡ್ ಅಡ್ವೈಸ್ ರಾಷ್ಟ್ರಪತಿಗಳಿಗೆ ಮಾಡುತ್ತದೆ, ಅಂದರೆ ಅವರನ್ನು ಸಹಕರಿಸುತ್ತದೆ ಮತ್ತು ಅವರಿಗೆ ಬೇಕಾದಂತಹ ಅನಿಸಿಕೆಗಳನ್ನು ಕೊಡುತ್ತದೆ. ಆ್ಯಂಡ್ ಆ ಒಂದು ಅನಿಸಿಕೆಯನ್ನು ಆಧರಿಸಿ ರಾಷ್ಟ್ರಪತಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಅವಶ್ಯಕತೆ ಇದ್ದಿದ್ದಲ್ಲಿ ರಾಷ್ಟ್ರಪತಿಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಗೆ ಇನ್ನೊಂದೊಮ್ಮೆ ಆ ಒಂದು ಅಡ್ವೈಸ್ ಅಥವಾ ಅನಿಸಿಕೆಯನ್ನು ಏನು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಆಲೋಚಿಸಿ ಅನ್ನುವಂತಹ ಪ್ರಾವಧಾನವೂ ಇದೆ. ಆದರೆ ಮತ್ತೆ ಅದೇ ಅನಿಸಿಕೆಯನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಾಷ್ಟ್ರಪತಿಗಳಿಗೆ ಕೊಟ್ಟಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಆ ಒಂದು ಅನಿಸಿಕೆಯನ್ನು ರಾಷ್ಟ್ರಪತಿಗಳು ಪಾಲಿಸಲೇಬೇಕಾಗಿರುತ್ತದೆ ಅನ್ನುವಂಥದ್ದು. ಹಾಗೆ ಯಾವ ಅನಿಸಿಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಾಷ್ಟ್ರಪತಿಗಳಿಗೆ ಕೊಡ್ತಿದ್ದಾರೋ ಆ ಒಂದು ಅನಿಸಿಕೆ ಯಾವುದೇ ಕೋರ್ಟ್ ಆಫ್ ಲಾನಲ್ಲಿ ಕ್ವೆಶನ್ ಆಗೋ ಹಾಗಿಲ್ಲ ಅನ್ನುವಂತಹ ಪ್ರಾವಧಾನ ಆರ್ಟಿಕಲ್ 74ರಲ್ಲಿ ಕಾಣ್ತೀವಿ. ಸೊ ಆರ್ಟಿಕಲ್ 74ರಲ್ಲಿ 2 ಮುಖ್ಯವಾದ ಪ್ರಾವಧಾನಗಳು. ಮೊದಲನೇದು, ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರುತ್ತದೆ ರಾಷ್ಟ್ರಪತಿಗಳಿಗೆ ಸಹಕರಿಸಲು ಮತ್ತು ಅನಿಸಿಕೆಯನ್ನು ಕೊಡಲು. ಎರಡನೇದು, ಅನಿಸಿಕೆ ಏನು ಕೊಡ್ತಾ ಇದ್ದಾರೋ ಅದು ಯಾವುದೇ ನ್ಯಾಯಾಂಗಣದಲ್ಲಿ ಪ್ರಶ್ನೆಗೆ ಒಳಗಾಗೋ ಹಾಗಿಲ್ಲ ಅನ್ನುವಂತಹ ಪ್ರಾವಧಾನವನ್ನು ಈ ಒಂದು ಆರ್ಟಿಕಲ್ 74ರಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಈ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಇದಕ್ಕಿಂತ ಮುಂಚೆ ರೆಸ್ಪಾನ್ಸಿಬಿಲಿಟಿ ನೋಡೋದಕ್ಕಿಂತ ಮುಂಚೆ 3 ಥರದ ಮಿನಿಸ್ಟ್ರೀಸ್ಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಕ್ಯಾಬಿನೆಟ್ ಮಿನಿಸ್ಟರ್ಸ್, ಎರಡನೇದು ಮಿನಿಸ್ಟರ್ ಆಫ್ ಸ್ಟೇಟ್, ಹಾಗೂ 3ನೇ ಹಂತದಲ್ಲಿ ಕಾಣುವಂಥದ್ದು ಡೆಪ್ಯೂಟಿ ಮಿನಿಸ್ಟರ್ಸ್. ಸೊ ಈ 3 ಮಿನಿಸ್ಟರ್ಸ್ಗಳಲ್ಲಿ ಏನು ವ್ಯತ್ಯಾಸ ಅನ್ನುವಂಥದ್ದನ್ನು ನೋಡಿದಾಗ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತಂದರೆ ಮುಖ್ಯವಾದ ಯಾವೆಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಉದಾಹರಣೆಗೆ ಹೋಮ್ ಮಿನಿಸ್ಟ್ರಿ ಆಯಿತು, ಫಿನಾನ್ಸ್ ಆಯಿತು, ಎಕ್ಸ್ಟರ್ನಲ್ ಅಫೇರ್ಸ್ ಆಯಿತು. ಸೊ ಈ ಒಂದು ಮಿನಿಸ್ಟ್ರಿಗಳು ಏನು ಕೇಂದ್ರ ಸರ್ಕಾರಗಳ ಅಡಿಯಲ್ಲಿ ಇದ್ದಾವೋ ಆ್ಯಂಡ್ ಆ ಮಿನಿಸ್ಟ್ರಿಗಳನ್ನು ಹೆಡ್ ಮಾಡ್ತಾ ಇರೋದನ್ನ ನಾವು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕರಿತೀವಿ. ಈ ಕ್ಯಾಬಿನೆಟ್ ಮಿನಿಸ್ಟರ್ಸು ಅಥವಾ ಕ್ಯಾಬಿನೆಟ್ ಮೀಟಿಂಗ್ ಅಂತ ಏನು ಕೇಳ್ತೀವೋ ಅವು ದೇಶದ ಪ್ರಗತಿಗೆ ಹಾಗೂ ದೇಶದಲ್ಲಿ ಆಗಬೇಕಾದಂತಹ ಪಾಲಿಸೀಸ್ಗಳ ಬಗ್ಗೆ ಆಲೋಚಿಸುವ ಒಂದು ಇಂಪಾರ್ಟೆಂಟ್ ಅಂಗವಾಗಿರುತ್ತದೆ ಕ್ಯಾಬಿನೆಟ್ ಮಿನಿಸ್ಟ್ರಿ. ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಕೇಳ್ತೀವಿ. ಸೊ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತಂದಾಗ ಇಲ್ಲಿ 2 ರೀತಿಯ ಚಾರ್ಜಸ್ ಇರ್ತವೆ. ಒಂದು, ಇಂಡಿಪೆಂಡೆಂಟ್ ಮಿನಿಸ್ಟರ್ ಆಗೂ ಕೆಲಸ ಮಾಡಬಹುದು ಯಾವುದಾದ್ರೂ ಡಿಪಾರ್ಟ್ಮೆಂಟಿಗೆ, ಅಥವಾ ಈ ಮಿನಿಸ್ಟ್ರಿ ಆಫ್ ಸ್ಟೇಟ್ಗಳು ಯಾವಾಗಲೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಅನುಕೂಲ ಮಾಡಿಕೊಡ್ತವೆ ಅಥವಾ ಅವ್ರಿಗೆ ಅಟ್ಯಾಚ್ ಆಗಿ ಕೆಲಸ ಮಾಡ್ತವೆ. ಆ್ಯಂಡ್ ಇವರು ಕ್ಯಾಬಿನೆಟ್ ಮೀಟಿಂಗ್ಸಲ್ಲಿ ಕುತ್ಕೊಳ್ಳೋದಿಲ್ಲ. ಯಾವಾಗಾದರೂ ಕ್ಯಾಬಿನೆಟ್ ಮಿನಿಸ್ಟರ್ಸು ಅಥವಾ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವರ ಅವಶ್ಯಕತೆ ಇದೆ ಅಂತ ಹೇಳೋವರೆಗೂ. 3ನೇ ಹಂತದಲ್ಲಿ ಡೆಪ್ಯೂಟಿ ಮಿನಿಸ್ಟರ್ಸ್. ಡೆಪ್ಯೂಟಿ ಮಿನಿಸ್ಟರ್ಸಿಗೆ ಯಾವುದೇ ಇಂಡಿಪೆಂಡೆಂಟ್ ಚಾರ್ಜ್ ಅಥವಾ ಡಿಪಾರ್ಟ್ಮೆಂಟನ್ನು ಯಾವತ್ತಿಗೂ ಕೊಡಲ್ಲ. ಇವರನ್ನು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಥವಾ ಮಿನಿಸ್ಟರ್ ಆಫ್ ಸ್ಟೇಟ್ ಜೊತೆ ಅಟ್ಯಾಚ್ಮೆಂಟನ್ನು ಕೊಡಲಾಗುತ್ತದೆ. ಆಡಳಿತಾತ್ಮಕ, ರಾಜಕೀಯ ಅಥವಾ ಪಾರ್ಲಿಮೆಂಟರಿ ಡ್ಯೂಟೀಸ್ ಏನಿರ್ತಾವೋ ಅವುಗಳನ್ನು ನಡೆಸಿಕೊಂಡು ಹೋಗೋದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸಿಗೆ ಈ ಡೆಪ್ಯೂಟಿ ಮಿನಿಸ್ಟರ್ಸ್ಗಳು ಅಸಿಸ್ಟ್ ಮಾಡ್ತಾರೆ. ಹಾಗೆ ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಅಂತ ಇನ್ನೊಂದಿದೆ. ಇದ್ರ ಬಗ್ಗೆಯೂ ತಾವು ಕೇಳಿರ್ತೀರಾ. ಬಟ್ ಈ ಒಂದು ವ್ಯವಸ್ಥೆಯನ್ನು 1967ರ ನಂತರ ತೆಗೆದುಹಾಕಲಾಯಿತು ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ. ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಅಂತಂದರೆ ಯಾರೆಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಲ್ಲಿ ಇರುವಂತಹ ಕೊನೆಯ ಕೆಟಗರಿಯೇ ಈ ಒಂದು ಪಾರ್ಲಿಮೆಂಟರಿ ಸೆಕ್ರೆಟರಿ. ಇವರನ್ನು ಸಹ ಸೀನಿಯರ್ ಮಿನಿಸ್ಟರ್ಸನ್ನು ಅಸಿಸ್ಟ್ ಮಾಡುವಂಥದ್ದು, ಅವರು ಪಾರ್ಲಿಮೆಂಟರಿ ಡ್ಯೂಟೀಸನ್ನು ಕೈಗೊಳ್ಳೋದಕ್ಕೋಸ್ಕರ ಅನುಕೂಲವಾಗುವಂತೆ ಈ ಪಾರ್ಲಿಮೆಂಟರಿ ಸೆಕ್ರೆಟರೀಸ್ ಅವ್ರ ಜೊತೆ ಇರ್ತಾರೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಕೊನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಏನೆಲ್ಲ ಇವರ ಜವಾಬ್ದಾರಿಗಳು ಅಂತ ಮಾತಾಡಿದಾಗ, ಮೊದಲನೇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ನಲ್ಲಿ ಅತಿ ಮುಖ್ಯವಾದ ಫ್ಯೂಚರೇ ರೆಸ್ಪಾನ್ಸಿಬಿಲಿಟಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು. 3ನೇದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಮಿನಿಸ್ಟರ್ಗಳು ಆ ಒಂದು
ಡಿಪಾರ್ಟ್ಮೆಂಟಿಗೆ ಅವರೇ ಜವಾಬ್ದಾರಿಯಾಗಿರ್ತಾರೆ. ಯಾವುದಾದ್ರೂ ಹಂತದಲ್ಲಿ ಅವರು ಮಾಡುವಂತಹ ತಪ್ಪುಗಳು ಗೊತ್ತಾಗಿದ್ದಲ್ಲಿ ಅವರು ಅದಕ್ಕೆ ಜವಾಬ್ದಾರಿಯನ್ನು ತಗೊಂಡು ರಾಜೀನಾಮೆ ಕೊಡುವಂತಹ ವಿಷಯವು ಎಲ್ಲಿ ಮಾತಾಡ್ತೀವೋ ಅದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಮೂರನೇದು ನೋ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಸೊ ಬ್ರಿಟನ್ ಸರ್ಕಾರದಲ್ಲಿ ಅಥವಾ ಯಾವಾಗ ರಾಜ ಅಲ್ಲಿ ತರುವಂತಹ ಯಾವುದೇ ಪಬ್ಲಿಕ್ ಆ್ಯಕ್ಟ್ ಇದೆಯೋ ಅಥವಾ ಮಸೂದೆಯನ್ನು ತರ್ತಾರೋ ಆ ಒಂದು ಮಸೂದೆಯನ್ನು ಮಿನಿಸ್ಟರ್ ಸೈನ್ ಮಾಡಬೇಕಾಗಿರ್ತದೆ. ಆ್ಯಂಡ್ ಆ ಒಂದು ಮಸೂದೆ ಏನಾದರೂ ಅಲ್ಲಿ ಇರುವಂತಹ ಲಾಗೆ ವಿರುದ್ಧವಾಗಿದ್ದಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಯಾರು ಮಿನಿಸ್ಟರ್ ಕೌಂಟರ್ ಸೈನ್ ಮಾಡಿದಾರಲ್ಲ ಅವರನ್ನು ಜವಾಬ್ದಾರಿಯಾಗಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಬ್ರಿಟನ್ನಲ್ಲಿ ಇರುವಂತಹ ಒಂದು ಕೋರ್ಟ್ ಏನಪ್ಪ ಅಂತಂದರೆ ರಾಜ ಯಾವತ್ತೂ ತಪ್ಪು ಮಾಡೋದೇ ಇಲ್ಲ ಅನ್ನುವಂಥದ್ದು. ಅಂದರೆ ಅಲ್ಲಿ ಲೀಗಲಿ ರೆಸ್ಪಾನ್ಸಿಬಿಲಿಟಿಯನ್ನು ಮಿನಿಸ್ಟರ್ಸ್ ಪಡೆದುಕೊಂಡಿರ್ತಾರೆ. ಆದರೆ ಭಾರತದಲ್ಲಿ ಆ ರೀತಿಯ ರೆಸ್ಪಾನ್ಸಿಬಿಲಿಟಿ ಅಥವಾ ನೋ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾರೆಲ್ಲ ಮಿನಿಸ್ಟರ್ಗಳು ಕೌಂಟರ್ ಸೈನ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ, ರಾಷ್ಟ್ರಪತಿಗಳು ಅದನ್ನು ಪಾರು ಮಾಡಿದರೆ ಅದು ಸಾಕು. ಆ್ಯಂಡ್ ನಾವೆಲ್ಲ ಕೇಳೇ ಇರ್ತೀವಿ ಯಾವುದೇ ಒಂದು ಬಿಲ್ ಆ್ಯಕ್ಟ್ ಆಗಬೇಕು ಅಂತಂದರೆ ರಾಷ್ಟ್ರಪತಿಗಳು ಅದನ್ನು ಸೈನ್ ಮಾಡಬೇಕು ಅಂತ ಹೇಳಿ. ಸೊ ಆರ್ಟಿಕಲ್ 74 ಅಡಿಯಲ್ಲಿ ಅಲ್ಲಿ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಇರುತ್ತದೆ. ರಾಷ್ಟ್ರಪತಿಗಳಿಗೆ ಸಹಕರಿಸಲು ಮತ್ತು ಅವರಿಗೆ ಬೇಕಾದಂತಹ ಅನಿಸಿಕೆಯನ್ನು ಕೊಡಲು. ಆ್ಯಂಡ್ ಆ ಒಂದು ಅನಿಸಿಕೆ ಯಾವುದೇ ಕೋರ್ಟ್ ಆಫ್ ಲಾ ಅಲ್ಲಿ ಕ್ವಶನ್ ಆಗೋ ಹಾಗಿಲ್ಲ ಅನ್ನುವಂತಹ ಪ್ರಾವಧಾನವನ್ನು ಆರ್ಟಿಕಲ್ 74ರಲ್ಲಿ ನಾವು ಓದಿದ್ವಿ. ಸೊ ಆ ಒಂದು ಪ್ರಾವಧಾನದ ಅಡಿಯಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಇರೋದಿಲ್ಲ. ಈ 3 ಜವಾಬ್ದಾರಿಗಳನ್ನು ಅಥವಾ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಚಾಲೆಂಜಿಂಗ್ ನೆಗೆಟಿವ್ ಸೋಷಿಯಲ್ ರಿಫಾರ್ಮ್ಸ್. ಸೊ ಸಾಮಾಜಿಕ ನಾರ್ಮ್ಸ್ ಏನಿದ್ದಾವೆ ಅಥವಾ ನೆಗೆಟಿವ್ ನಾರ್ಮ್ಸ್ ಏನಿದ್ದಾವೆ ಅವುಗಳನ್ನು ಚಾಲೆಂಜ್ ಮಾಡುವಂತಹ ಸಮಯವಿದೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇವತ್ತು ಮಾತಾಡ್ತಿರುವಂತಹ ಮುಖ್ಯ ಉದ್ದೇಶ ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಗಿ ಆಚರಿಸಲಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಇರುವಂತಹ ಜನಸಂಖ್ಯೆಗೆ ಆಧರಿಸಿ ಏನೆಲ್ಲ ವಿಷಯಗಳನ್ನು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ ಆ್ಯಂಡ್ ಒಂದಿಷ್ಟು ಸಾಮಾಜಿಕ ನಾರ್ಮ್ಸ್ಗಳ ಬಗ್ಗೆ ಅಥವಾ ಏನು ನಡೀತಾ ಇದೆ ಸಿಸ್ಟಮ್ನು ಅದ್ರ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ GS ಪೇಪರ್ 1 ಪಾಪ್ಯುಲೇಷನ್ ಆ್ಯಂಡ್ ಇಟ್ಸ್ ಅಸೋಸಿಯೇಟೆಡ್ ಇಶ್ಯೂಸ್ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಭಾರತ ಮುಂದಿನ 20 ಮತ್ತು 30 ವರ್ಷಗಳು ಒಂದು ಸ್ವೀಟ್ ಸ್ಪಾಟ್ ಡೆಮೋಗ್ರಫಿಯಲ್ಲಿ ಉಳ್ಕೊಳ್ಳಲಿದೆ ಅನ್ನುವಂಥದ್ದು. ಯಾಕಂದರೆ ಮುಂದಿನ 20 ರಿಂದ 30 ವರ್ಷಗಳ ಒಳಗೆ ನಮ್ಮ ಭಾರತದಲ್ಲಿ ಇರುವಂತಹ ಹೆಚ್ಚಿನ ಜನಸಂಖ್ಯೆ 29 ವಯಸ್ಸಿನ ಒಳಗಿನವರಾಗಿರ್ತಾರೆ. ಇವರೆಲ್ಲರೂ ಯೂತ್ಗಳಾಗಿರೋದ್ರಿಂದ ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸಮಯ ಮತ್ತು ಪೊಟೆನ್ಷಿಯಲ್ ಭಾರತ ಹೊಂದಿದೆ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯ, ಅವರ ಜ್ಞಾನ, ಅವರ ಸ್ಕಿಲ್ಸ್ಗಳ ಮೇಲೆ ಹೆಚ್ಚಿನ ಅವಶ್ಯಕತೆ ಹಾಗೂ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಜ್ಞಾನ, ಹೆಲ್ತ್, ಆರೋಗ್ಯ, ಸ್ಕಿಲ್ ಇದಲ್ಲದೆ ಹಾಗೂ ಸೆಕ್ಷುವಲ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ನ ಬಗ್ಗೆ SRHRನ ಬಗ್ಗೆ ನಾವು ಮುಖ್ಯವಾಗಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಒಂದು ಲ್ಯಾನ್ಸೆಟ್ ಕಮಿಷನ್ನ ಪ್ರಕಾರ ಯಾವ ರೀತಿಯಾಗಿ SRHR ಸೆಕ್ಷುವಲ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ಗಳನ್ನು ಇಂಪ್ರೂವೈಸ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಅಲ್ಲಿ ಹೇಳಿದಾಗ ಅಲ್ಲಿ ಮುಖ್ಯವಾಗಿ ಜನರಲ್ಲಿ ವೈಲೆನ್ಸಿಗೆ ಸಂಬಂಧಿಸಿದಂತೆ ಅಥವಾ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಅಥವಾ ಏನೆಲ್ಲ ಸ್ಟಿಗ್ಮಾ ಇದ್ದಾವೆ, ಉದಾಹರಣೆಗೆ ಹೆಣ್ಣು ಮಕ್ಕಳ ಸ್ಯಾನಿಟರಿ ಪ್ಯಾಡ್ಸ್ಗಳ ಬಗ್ಗೆ ಆಗಿರಬಹುದು ಅಥವಾ ಹೆಣ್ಣು ಮಕ್ಕಳ ಪೀರಿಯಡ್ಸ್ಗಳ ಬಗ್ಗೆ ಆಗಿರಬಹುದು, ಇವೆಲ್ಲ ಸ್ಟಿಗ್ಮಾಗಳು ಏನು ಸಮಾಜದಲ್ಲಿ ಉಳ್ಕೊಂಡಿದ್ದಾವೆ ಇವುಗಳನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ. ಇವೆಲ್ಲದರಿಂದ ಮಾನಸಿಕವಾಗಿ, ಸೈಕಾಲಜಿಕಲಿ, ಎಮೋಷ್ನಲಿ ಮತ್ತು ಸೋಷಿಯಲಿ ಇಂಡಿವಿಜುವಲ್ ವೆಲ್ಬೀಯಿಂಗಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅನ್ನುವಂಥದ್ದು. ಏನೆಲ್ಲ ಡೆವಲಪ್ಮೆಂಟ್ ಗೋಲ್ಸ್ಗಳ ಬಗ್ಗೆ ನಾವಿಲ್ಲಿ ಮಾತಾಡುವ ಅವಶ್ಯಕತೆ ಇದೆ ಅಥವಾ ಫೋಕಸ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ ಇರುವಂತಹ ಪಾಪ್ಯುಲೇಷನ್ ಮೊಮೆಂಟಮ್ ಇನ್ನು ನಡ್ಕೋತಾ ಹೋಗ್ತಾ ಇದೆ. ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ ಮಾತಾಡ್ತೀವಿ. ಇವತ್ತಿಗೆ ಟೋಟಲ್ ಫರ್ಟಿಲಿಟಿ ರೇಟ್ 2.2 ಇರುವಂಥದ್ದು. ಹಾಗೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತಂದರೆ ಒಂದು ಹೆಣ್ಣು ಮಗುಗೆ ಎಷ್ಟು ಜನ ಮಕ್ಕಳು ಆಗ್ತಾ ಇದ್ದಾರೆ ಅಥವಾ ಪ್ರತಿ 1000 ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಮಕ್ಕಳು ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ನಂಬರ್ಸನ್ನು ತಿಳಿಸ್ಕೊಡುವಂಥದ್ದೇ ಟೋಟಲ್ ಫರ್ಟಿಲಿಟಿ ರೇಟ್. ಈ ಒಂದು ಫರ್ಟಿಲಿಟಿ ರೇಟ್ ನ್ಯಾಷನಲ್ ಆ್ಯಾವ್ರೇಜ್ನ ಪ್ರಕಾರ 2.1 ಆಗಬೇಕು ಅನ್ನುವಂಥದ್ದು. ಭಾರತ 2.2ರಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಸಂಖ್ಯೆಯನ್ನು ಸಾಧಿಸಲಿದ್ದೇವೆ ಅನ್ನುವಂಥದ್ದು. ಬಟ್ ಈ ಟೋಟಲ್ ಫರ್ಟಿಲಿಟಿ ರೇಟ್ ಇವತ್ತಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಈ ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆ ಅನ್ನುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಮಕ್ಕಳಲ್ಲಿ ಫಾರ್ಮಲ್ ಎಜುಕೇಷನ್ ಏನೂ ಇಲ್ಲ ಆ್ಯಂಡ್ ಇನ್ಕಮ್ನಲ್ಲಿ ತುಂಬ ಇನ್ಇಕ್ವಾಲಿಟಿ ಇರುವಂಥದ್ದು ಮುಖ್ಯ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಇವತ್ತು ಸಮಾಜದಲ್ಲಿ
ಸಾಮಾಜಿಕ ಏನು ಅಡೆತಡೆಗಳು ಜಾಸ್ತಿ ಇದಾವೆ ಅವುಗಳನ್ನು ಫೋಕಸ್ ಮಾಡುವ ಅವಶ್ಯಕತೆ ಇದೆ. ಮುಂದಿನ ಜನ್ರೇಷನ್ ಏನಾದರೂ ಸಕ್ಸಸ್ ಅಥವಾ ನಾವೇನು ಮಾತಾಡ್ತಾ ಇದ್ವು ಈ ಒಂದು ಸ್ವೀಟ್ ಸ್ಪಾಟ್ ಏನು ಭಾರತ ಹೊಂದ್ಕೊಂಡಿದೆಯೋ ಅಂದರೆ 29 ವರ್ಷದ ಒಳಗಿನ ಮಕ್ಕಳು ಯಂಗ್ಸ್ಟರ್ಸ್ ತುಂಬ ಜಾಸ್ತಿ ಇದ್ದಾರೆ ಅನ್ನುವಂಥದ್ದು, ಅದರಿಂದ ನಾವೇನಾದರೂ ಲಾಭವನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಸಾಮಾಜಿಕ ಅಡೆತಡೆಗಳು ಏನಿದಾವೋ ಅವುಗಳನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಮತ್ತು ಹುಡುಗಿಯರಿಗೆ ಬೇಕಾದಂತಹ ನಾಲೆಜ್ ಮತ್ತು ಅವರಿಗೆ ಬೇಕಾದಂತಹ ರೈಟ್ಸ್ಗಳು ಏನೇನಿದಾವೋ ಅವುಗಳ ಬಗ್ಗೆ ನಾಲೆಜ್ ಹೆಚ್ಚಿಸುವ ಅವಶ್ಯಕತೆ ಇದೆ. ಇವತ್ತು ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಕೊಡುವ ಅವಶ್ಯಕತೆ ಇದೆ. ಅವರು ಎಷ್ಟು ಜನ ಮಕ್ಕಳು ಮಾಡ್ಕೋಬಹುದು ಅಥವಾ ಎಷ್ಟು ಫ್ಯಾಮಿಲಿ ಸೈಜ್ ಇರಬೇಕು ಅನ್ನುವಂಥದ್ದನ್ನು, ಇವೆಲ್ಲದಕ್ಕೆ ಸಂಬಂಧಿಸಿದಂತೆ ಅವರನ್ನು ಎಂಪವರ್ ಮಾಡಿದಾಗ ಅವರ ಆರೋಗ್ಯದಲ್ಲೂ ಹೆಚ್ಚಿನ ಲಾಭ ಮತ್ತು ರಿಸಲ್ಟ್ಸನ್ನು ಕಾಣಲು ಭಾರತ ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತಿಗೂ ಏನು ಇನ್ಫಾರ್ಮೇಷನ್ ಹೋಗಬೇಕು ಹೆಣ್ಣು ಮಕ್ಕಳಿಗೆ ಅದರಲ್ಲಿ ತುಂಬ ಗ್ಯಾಪ್ಸ್ ಇರುವಂಥದ್ದು. ಸೆಕ್ಷುವಲಿ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ನ ಬಗ್ಗೆ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಹಿಂದುಳ್ಕೊಂಡಿವಿ ಅನ್ನುವಂಥದ್ದು. ಇವತ್ತಿಗೂ ಸಾಮಾಜಿಕ ಅಡೆತಡೆಗಳು ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಹೆಣ್ಣು ಮಕ್ಕಳ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಈ ಒಂದು ಸೆಕ್ಷುವಲಿ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ನ ಬಗ್ಗೆ ಒಂದು ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1994ರಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿತ್ತು. ಇದರ ಅಡಿಯಲ್ಲಿ ಈ ಒಂದು ಸೆಕ್ಷುವಲ್ ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ ಏನಿದ್ದಾವೆ ಇದರ ಬಗ್ಗೆ ಒಂದು ಯೂನಿವರ್ಸಲ್ ಆಕ್ಸೆಸ್ ಅಥವಾ ಎಲ್ಲರಿಗೂ ಇದರ ಒಂದು ರೀಚ್ ಇರಬೇಕು ಅನ್ನುವಂಥದ್ರ ಬಗ್ಗೆ ಮಾತಾಡಲಾಗಿತ್ತು. ವರ್ಲ್ಡ್ ಪಾಪ್ಯುಲೇಷನ್ ಡೇ ಇದೇ ವರ್ಷ ಏನು ನಡೀತಾ ಇದೆಯೋ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಭಾರತದ ಸಂಸ್ಥೆ ಅಥವಾ ಅಂಗ ಏನಿದೆ ಈ ಒಂದು ಹೆಲ್ತ್ ಸಿಸ್ಟಮ್ನಲ್ಲಿ ಈ ಎಲ್ಲ ಸರ್ವಿಸಸ್ಗಳು ಫ್ರೀಯಾಗಿ ಕೊಡುವ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೂ ಬಹಳ ದಿನ ಇದರ ಬಗ್ಗೆ ನಾವು ಡಿಲೇ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತಿಗೂ ಭಾರತದಲ್ಲಿ ಮೆಟರ್ನಲ್ ಮಾರ್ಟಲಿಟಿ ಅಂದರೆ ಮಗು ಜನನ ಆಗಬೇಕಾದ್ರೆ ತಾಯಿಯಂದರು ಏನು ತೀರ್ಕೋತಾರೋ ಅದನ್ನು ಮೆಟರ್ನಲ್ ಮಾರ್ಟಲಿಟಿ ಅಂತ ಕರಿತೀವಿ. ಸೊ ಈ ಮೆಟರ್ನಲ್ ಮಾರ್ಟಲಿಟಿ ಭಾರತದಲ್ಲಿ ಇಂಪ್ರೊವೈಸ್ ಆಗಿದ್ದರೂ ಸಹ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ. ಪ್ರತಿ ಮೆಟರ್ನಲ್ ಮಾರ್ಟಲಿಟಿ ರೇಟ್ ಬಗ್ಗೆ ಮಾತಾಡಿದಾಗ 1999ರಿಂದ 2001ರವರೆಗೆ ಪ್ರತಿ 1,00,000 ಲೈಫ್ ಬರ್ತ್ಸಿಗೆ 327 ತಾಯಿಯಂದರು ಸಾವನ್ನಪ್ತಿದ್ರು. 2016-18ರಲ್ಲಿ 1,00,000 ಬರ್ತ್ಸ್ ಅಥವಾ ಮಕ್ಕಳು ಹುಟ್ಟಿದ್ದಲ್ಲಿ 113 ತಾಯಿಯಂದರು ಇವತ್ತಿಗೂ ಸಾಯ್ತಾ ಇರುವಂಥದ್ದು. ಸೊ ಈ ಒಂದು ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಡೇಟಾ ನೋಡಿದಾಗ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಮೇಲೆ ಭಾರತ ಇನ್ನೂ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಸರ್ಕಾರ ಕೈಗೊಂಡಿರುವಂತಹ ಬೇಟಿ ಬಚಾವ್ ಬೇಟಿ ಪಢಾವ್ ಆಂದೋಲನದ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುಕೂಲವಾಗುವಂತೆ ಸಾಮಾಜಿಕ ಇನ್ವೆಸ್ಟ್ಮೆಂಟ್ಸ್ ಆಯಿತು ಹಾಗೂ ಆರ್ಥಿಕ ಬೆಳವಣಿಗೆಗೆ ಅವರಿಗೆ ಅವಕಾಶವನ್ನು ಮಾಡಿಕೊಡಲು ಸರ್ಕಾರ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ತಂದಿದ್ದು, ಅದರಿಂದಾಗಿ ಒಂದಿಷ್ಟು ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಯಿತು. ಸೊ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಏನು ಭಾರತದ ಒಂದು ಅಂಗ ಅಂತ ಹೇಳ್ತಾ ಇದ್ನೋ, ಭಾರತ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಸಕ್ಸಸ್ ರೇಟ್ ಏನಿದೆಯಲ್ಲ ಇವುಗಳನ್ನು ಸೌತ್ ಕೊಲಾಬರೇಷನ್ನಲ್ಲಿ ಉಪಯೋಗಿಸ್ಕೊಳ್ಳಲು ಅನುಕೂಲವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದನ್ನು ನೋಡಿದಾಗ ಭಾರತ ಒಂದಿಷ್ಟು ಇಂಪ್ರೂವ್ಮೆಂಟ್ಸನ್ನು ಕಾಣ್ತಾ ಇರುವಂಥದ್ದು ಅಥವಾ ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ತೀವಿ. ಆದರೆ ಈ ಒಂದು ಸಕ್ಸಸ್ ಇನ್ನೂ ಹೆಚ್ಚಿನ ಸ್ಟ್ರೈಡ್ಸನ್ನು ನಮಗೆ ಅಚೀವ್ ಮಾಡುವಂತಹ ಒಂದು ನಿರ್ದೇಶನವನ್ನು ಕೊಡ್ತಾ ಇರುವಂಥದ್ದು. ಇವತ್ತಿಗೂ ಭಾರತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಅಚೀವ್ ಮಾಡಲು 2030ರಷ್ಟೊತ್ತಿಗೆ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ. ಇವತ್ತಿಗೂ 2 ಮಿಲಿಯನ್ ಅಂದರೆ 20 ಲಕ್ಷ ಹೆಣ್ಣು ಮಕ್ಕಳು 18 ವಯಸ್ಸಿನ ಕಡಿಮೆ ಇರುವಂಥವರು ಪ್ರೆಗ್ನೆಂಟ್ ಆಗ್ತಾ ಇರುವಂಥದ್ದು. ಇದರಲ್ಲಿ 63% ಹೆಣ್ಣು ಮಕ್ಕಳಿಗೆ ಇದು ಇಷ್ಟನೇ ಇರಲಿಲ್ಲ. ಅಂದರೆ ಇಷ್ಟ ಇಲ್ಲದೆ ಇದ್ದಾಗಲೂ ಪ್ರೆಗ್ನೆಂಟ್ ಆಗ್ತಿದ್ದಾರೆ ಅಂತಂದರೆ ಸೆಕ್ಷುವಲಿ ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ರೈಟ್ಸ್ ಬಗ್ಗೆ ಅವರಿಗೆ ಇಲ್ಲದೆ ಇರುವಂತಹ ಜ್ಞಾನ ಅಥವಾ ಇನ್ಫಾರ್ಮೇಷನ್ ಅಂತ ಹೇಳಬಹುದು. ಇವತ್ತಿಗೂ 15ರಿಂದ 19 ವಯಸ್ಸಿನ ಮಕ್ಕಳಲ್ಲಿ 22.2% ಮಕ್ಕಳು ಅಥವಾ ಹೆಣ್ಣು ಮಕ್ಕಳಿಗೆ ಕಂಟ್ರಾಸೆಪ್ಷನ್ಸ್ ಅಥವಾ ಸೇಫ್ಟಿ ಏನು ಸೆಕ್ಷುವಲ್ ರೈಟ್ಸ್ನಲ್ಲಿ ಹೇಳ್ತೀವೋ ಅದನ್ನು ಉಪಯೋಗಿಸುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ವಿಷಯವನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಹೇಳುತ್ತದೆ. ಇವತ್ತಿಗೂ 26.8% ಹೆಣ್ಣು ಮಕ್ಕಳು 18 ವಯಸ್ಸು ಆಗೋದಕ್ಕಿಂತ ಮುಂಚೆನೇ ಮದುವೆ ಆಗ್ತಾ ಇದ್ದಾರೆ. ಅಂದರೆ ಚೈಲ್ಡ್ ಮ್ಯಾರೇಜಸ್ ತುಂಬ ಜಾಸ್ತಿ ಇದ್ದಾವೆ. ಆ್ಯಂಡ್ ಈ ಚೈಲ್ಡ್ ಮ್ಯಾರೇಜಸ್ ಯಾವಾಗ ಆಗ್ತಾವೋ ಅವರು ಮದುವೆ ಆದ 1 ವರ್ಷದಲ್ಲೇ ಮಗುವನ್ನು ಪಡಿತಾ ಇರುವಂಥದ್ದು. ಇವೆಲ್ಲವೂ ಹೆಣ್ಣು ಮಕ್ಕಳ ಬಯಾಲಜಿಕಲಿ ಸ್ಟೇಟಸ್ ಹಾಗೂ ಅವರ ಮೇಲೆ ತುಂಬ ಮಾನಸಿಕ ಅತ್ಯಾಚಾರ ಆಗುತ್ತದೆ. ಇದರಿಂದಾಗಿ ಸಾಮಾಜಿಕ ನಾರ್ಮ್ಸ್ನಲ್ಲಿ ಬದಲಾವಣೆ ತರಲು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಭಾರತ ಇವತ್ತಿಗೂ ವರ್ಲ್ಡ್ ಎಕಾನಮಿಕ್ ಫೋರಮ್, ಇದು ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟು. ವರ್ಲ್ಡ್ ಎಕಾನಮಿಕ್ ಫೋರಮ್ ಜಾರಿ ಮಾಡುವಂತಹ ಗ್ಲೋಬಲ್
ಜೆಂಡರ್ ಗ್ಯಾಪ್ ರಿಪೋರ್ಟ್ ಅನ್ನುವಂಥದ್ದು. ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಯಾರು ಹೊರತರ್ತಾರೆ? ವರ್ಲ್ಡ್ ಎಕಾನಮಿಕ್ ಫೋರಮ್. ಸೊ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2021 ಪ್ರಕಾರ ಭಾರತ 140 ಸ್ಥಾನವನ್ನು ಪಡೆದಿದೆ 156 ರಾಷ್ಟ್ರಗಳಲ್ಲಿ. ಅಂದರೆ 8 ಪಾಯಿಂಟ್ಸು, 28 ರ್ಯಾಂಕ್ಸ್ ನಾವು ಹಿಂದೆ ಹೋಗಿದ್ದೀವಿ ಹಿಂದಿನ ರಿಪೋರ್ಟ್ನ ಪ್ರಕಾರ. ಇವೆಲ್ಲದನ್ನು ನೋಡಿದಾಗ ಭಾರತ ಇನ್ನೂ ಹೆಚ್ಚಿನ ಕೆಲಸ ಬಹಳ ಮಾಡುವ ಅವಶ್ಯಕತೆ ಇದೆ. ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು 2030 ಮಾಡಬೇಕು ಅಥವಾ ಅಚೀವ್ ಮಾಡಬೇಕು ಅಂತಂದರೆ. ಸೊ ಒಂದಿಷ್ಟು ಒಳ್ಳೆ ಕೆಲಸಗಳು ನಡೀತಿದ್ದಾವೆ. ಒಂದಿಷ್ಟು ಸಾಮಾಜಿಕ ಅಡೆತಡೆಗಳಿಂದಾಗಿ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಹಸ್ತಕ್ಷೇಪ ಮಾಡುವ ಅವಶ್ಯಕತೆ ಇದೆ. ಏನಾದರೂ ನಾವು ಬದಲಾವಣೆ ಹಾಗೂ ಬೆಳವಣಿಗೆ ನಮ್ಮ ಡೆಮೋಗ್ರಫಿಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎ ಲಾಂಗ್ ರೋಡ್ ಫಾರ್ ಮೈಗ್ರೆಂಟ್ ಕ್ರೈಸಿಸ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯವು ಜೂನ್ 29 ಮೈಗ್ರೆಂಟ್ ಲೇಬರರ್ಸ್ ಕೇಸಿಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ತೀರ್ಮಾನವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ವಿಶ್ಲೇಷಣೆ ನಮಗೆ GS ಪೇಪರ್ 1 ಇಂಡಿಯನ್ ಸೊಸೈಟಿ ಮೈಗ್ರೆಂಟ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಉಪಯೋಗವಾಗುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವರ್ಷ ಮಾರ್ಚ್ 24 ಏನು ಲಾಕ್ಡೌನ್ ಶುರು ಆಗಿತ್ತು, ಆ ಸಂದರ್ಭದಲ್ಲಿ ಭೂಮಿ ಇಲ್ಲದೆ ಇರುವಂತಹ ಲೇಬರರ್ಸು, ಬಹಳಷ್ಟು ಜನ ಮೈಗ್ರೆಂಟ್ಸು ಮನೆಗಳಿಗೆ ತೆರಬೇಕಾದ್ರೆ ನಡ್ಕೊಂಡು ಹೋಗೋದಾಯಿತು, ಸೈಕಲಲ್ಲಿ ಹೋಗೋದಾಯಿತು, ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಜೀವನದಲ್ಲಿ ಆಘಾತ ಉಂಟಾಗಿರುವಂತಹ ವಿಷಯವನ್ನು ನೋಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತಾನಾಗೆ ಮೇ 26 ಈ ಒಂದು ಕೇಸನ್ನು ಕನ್ಸಿಡರ್ ಮಾಡಿಬಿಟ್ಟು ಈ ಲಾಕ್ಡೌನಿಗೆ ಸಂಬಂಧಿಸಿದಂತೆ ಒಂದಿಷ್ಟು ತೀರ್ಪುಗಳನ್ನು ಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಗೈಡ್ಲೈನ್ಸನ್ನು ಹೊರಹಾಕಿತ್ತು. ಆ ಗೈಡ್ಲೈನ್ಸ್ನ ಪ್ರಕಾರ ಏನೆಲ್ಲ ವರ್ಕರ್ಸ್ಗಳು ಇವತ್ತು ಕಷ್ಟವನ್ನು ಪಡ್ತಿದ್ದಾರೋ ಕೋವಿಡ್-19ಗೆ ಸಂಬಂಧಿಸಿದಂತೆ, ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ರಿಲೀಫನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿತ್ತು. ಆ 2 ನಿರ್ದೇಶನಗಳು ಮುಖ್ಯವಾಗಿ ಮೊದಲನೇದಾಗಿ ಊಟಕ್ಕೆ ಸಂಬಂಧಿಸಿದಂತೆ, ಎರಡನೇದು ಟ್ರಾವೆಲ್ ಅರೇಂಜ್ಮೆಂಟ್ಸನ್ನು ಸರ್ಕಾರ ನೋಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಮೇ ತಿಂಗಳಲ್ಲಿ ಸರ್ಕಾರ ತಿಳಿಸಿಕೊಟ್ಟಿತ್ತು. ಇದರ ಅಡಿಯಲ್ಲಿ ಮೈಗ್ರೆಂಟ್ಸಿಗೆ ಬೇಕಾದಂತಹ ರೇಷನ್ಗಳು ಏನಿದಾವೋ ಅದು ಅವರಿಗೆ ಸೇರಬೇಕು ಇರುವಂತಹ ಸಮಯದಲ್ಲಿ. ಯಾಕಂದರೆ ಮೈಗ್ರೆಂಟ್ಸ್ಗಳು ಯೂಶಲಿ ಪ್ರೂಫನ್ನು ಕೊಡುವಂಥದ್ದು ಕಷ್ಟ ಆಗುತ್ತದೆ. ಆ ಒಂದು ಪ್ರೂಫ್ನ ಕೇಳದೆ ಅವರಿಗೆ ಬೇಕಾದಂತಹ ರೇಷನ್ಗಳನ್ನು ಸರಿಯಾಗಿ ಅವರಿಗೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ಒಂದು ನಿರ್ದೇಶನ. ಎರಡನೇ ಹಂತದಲ್ಲಿ ಅವರಿಗೆ ಮನೆಗೆ ಹೋಗುವಂತಹ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಿಸಿದಂತೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ಹೇಳಿತ್ತು. ಸರ್ವೋಚ್ಚ ನ್ಯಾಯಾಲಯವು ಜುಲೈ 31 ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ರಾಜ್ಯಗಳು ಇವತ್ತಿಗೂ ಮೈಗ್ರೆಂಟ್ ವರ್ಕರ್ಸ್ಗೆ ಸಂಬಂಧಿಸಿದಂತೆ ರಿಜಿಸ್ಟ್ರೇಷನನ್ನು ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಸಿಸ್ಟಮ್ ಇನ್ನೂ ಡೆವಲಪ್ ಆಗುವ ಅವಶ್ಯಕತೆ ಇದೆ. ಮೈಗ್ರೆಂಟ್ ವರ್ಕರ್ಸಿಗೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಏನಿದೆ, ಒಂದು ನ್ಯಾಷನಲ್ ಡೇಟಾಬೇಸನ್ನು ಸ್ಥಾಪಿಸಬೇಕು ಅನ್ಆರ್ಗನೈಸ್ಡ್ ವರ್ಕರ್ಸಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು. ಆ ಒಂದು ನಿರ್ದೇಶನ ಪಾಲಿಸಲು ಜುಲೈ 31 ಗಡುವು ಕೊಟ್ಟಿದ್ದು, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಗುತ್ತದೆ ಅನ್ನುವಂತಹದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸರ್ವೋಚ್ಚ ನ್ಯಾಯಾಲಯವು ಡೈರೆಕ್ಟ್ ಕ್ಯಾಶ್ ಬೆನಿಫಿಟ್ ಟ್ರಾನ್ಸ್ಫರ್ನ ಬಗ್ಗೆಯೂ ಒಂದಿಷ್ಟು ಹೇಳಿತ್ತು, ಬಟ್ ಇದು ಮ್ಯಾಂಡೇಟರಿ ಮಾಡಿರಲಿಲ್ಲ. ಸರ್ಕಾರ ಇದರ ಬಗ್ಗೆ ಆಲೋಚಿಸಬಹುದು ಅನ್ನುವಂತಹ ಮಾತನ್ನು ಹೇಳಿರುವಂತಹ ನಿಟ್ಟಿನಲ್ಲಿ ಮುಂದೆ ನೋಡಬೇಕು ಏನು ಮಾಡುತ್ತದೆ ಅನ್ನುವಂಥದ್ದು. ಸೊ ಸರ್ವೋಚ್ಚ ನ್ಯಾಯಾಲಯವು ಒಂದಲ್ಲ ಒಂದು ರೀತಿಯಲ್ಲಿ ಮೈಗ್ರೆಂಟ್ ಕ್ರೈಸಿಸ್ ಏನಿತ್ತೋ ಅದನ್ನು ಸರಿಪಡಿಸಲು ಒಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟಿರೋದ್ರಿಂದ ಅವರಿಗೆ ಅನುಕೂಲವಾದಂಥದ್ದು ನಿಜ. ಮುಂದಿನ ದಿನಗಳಲ್ಲಿ ನಾವು 3ನೇ ಅಲೆಯ ಕೋವಿಡ್-19 ಏನು ಅಪೇಕ್ಷಿಸ್ತಿದ್ದೀವೋ ಆ ಸಂದರ್ಭದಲ್ಲಿ ಸರ್ಕಾರ ಯಾವೆಲ್ಲ ಮೆಷಿನರಿಗಳ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಥವಾ ಸ್ಟ್ರೀಮ್ಲೈನ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮುಂಚಿತವಾಗಿ ನೋಡಿಕೊಂಡು ಸರಿಪಡಿಸ್ಕೊಂಡಾಗ ನಾವು ಫುಲ್ ಪೊಟೆನ್ಷಿಯಲ್ ಆಗಿ ಆ ಒಂದು ಸಿಸ್ಟಮನ್ನು ಉಪಯೋಗಿಸ್ಕೊಂಡು ಜನರಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಆವಾಗ ಸರ್ವೋಚ್ಚ ನ್ಯಾಯಾಲಯವು ತನ್ನ ಹಸ್ತಕ್ಷೇಪವನ್ನು ಮಾಡಿ ಒಂದಿಷ್ಟು ಸಿಸ್ಟಮನ್ನು ಸರಿಪಡಿಸಲು ಅನುಕೂಲ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಮೆಷಿನರಿ ಅಥವಾ ವೀಕ್ನೆಸ್ಸನ್ನು ಅರ್ಥೈಸಿಕೊಂಡು ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಹರಿಯಾಣಾಸ್ ಮಿಸ್ಪ್ಲೇಸ್ಡ್ ಪ್ರಯಾರಿಟೀಸ್. ಈ ಒಂದು ಆರ್ಟಿಕಲ್ ನೀವು ಡೈರೆಕ್ಟಾಗಿ ಓದಿದಾಗ ಇದು ಮುಖ್ಯವಾಗಿ ರಾಜಕೀಯ ಆರ್ಟಿಕಲ್ ಅಂತ ಅನಿಸುತ್ತದೆ. ಯಾಕಂದರೆ ಈ ಒಂದು ಆರ್ಟಿಕಲ್ನಲ್ಲಿ ಕಾಂಗ್ರೆಸ್ ಮತ್ತು BJP ಮಧ್ಯ ಕಂಪ್ಯಾರಿಸನ್ ಮಾಡ್ತಾ ಇರುವಂಥದ್ದು ಅದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲ. ನಮಗೆ ಬೇಕಾಗಿರುವಂತಹ ವಿಷಯ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ನೀತಿ ಆಯೋಗವು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಒಂದು ರಿಪೋರ್ಟನ್ನು ಹೊರತಂದಿರ್ತದೆ.
ಆ ಒಂದು ರಿಪೋರ್ಟ್ನಲ್ಲಿ ಹರಿಯಾಣ ರಾಜ್ಯದಲ್ಲಿ ಇರುವಂತಹ ಒಂದಿಷ್ಟು ಫ್ಯಾಕ್ಟ್ಸ್ಗಳ ಬಗ್ಗೆ ಈ ಒಂದು ರಿಪೋರ್ಟ್ ಮಾತಾಡ್ತಾ ಇರುವಂಥದ್ದಿಂದ ಆ ಫ್ಯಾಕ್ಟ್ಸ್ಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಫ್ಯಾಕ್ಟು, ಹರಿಯಾಣ ರಾಜ್ಯವು 14ನೇ ಸ್ಥಾನದಲ್ಲಿ ಇರುವಂಥದ್ದು. ಆ ಒಂದು 14ನೇ ಸ್ಥಾನದಲ್ಲಿ 67 ಕಾಂಪೋಸಿಟ್ ಪಾಯಿಂಟ್ಸ್ಗಳನ್ನು ಪಡೆದಿರುತ್ತದೆ. ಅದರ ಸುತ್ತಮುತ್ತಿನ ರಾಜ್ಯಗಳು ಹರಿಯಾಣಕ್ಕಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ ಅನ್ನುವಂಥದ್ದು ಮೊದಲನೇದು. ಎರಡನೇ ಹಂತದಲ್ಲಿ ಅತಿ ಹೆಚ್ಚು ಸಮಸ್ಯೆ ಇವತ್ತು ಹರಿಯಾಣದಲ್ಲಿ ಕಾಣ್ತಾ ಇರುವಂಥದ್ದು ನಿರುದ್ಯೋಗ ಮತ್ತು ಕ್ರೈಮ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ನಿರುದ್ಯೋಗ ಮತ್ತು ಕ್ರೈಮ್ನ ಜೊತೆಯಲ್ಲಿ ಇನ್ನೂ ಒಂದಿಷ್ಟು ಸೆಕ್ಟರ್ಸ್ ಅಂದರೆ ಆರೋಗ್ಯ ಆಯಿತು, ಶಿಕ್ಷಣ ಆಯಿತು, ಇಂಡಸ್ಟ್ರಿಯಲ್ ಮತ್ತು ಆರ್ಥಿಕ ಬೆಳವಣಿಗೆ ಏನಿದೆ ಈ ಒಂದು ಕ್ಷೇತ್ರಗಳಲ್ಲಿಯೂ ಹರಿಯಾಣ ತುಂಬ ಹಿಂದೆ ಉಳ್ಕೊಂಡಿದೆ ಅನ್ನುವಂತಹ ವಿಷಯವನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ನೀತಿ ಆಯೋಗ್ನ ಈ ಒಂದು ರಿಪೋರ್ಟ್ನ ಪ್ರಕಾರ 11.16% ಜನ ಇವತ್ತಿಗೂ BPL ಫ್ಯಾಮಿಲಿಯಲ್ಲಿ ಹೊಂದ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗೆ ಮಕ್ಕಳಲ್ಲಿ ಅಂಡರ್ ವೇಟ್ ಸಿಚುವೇಶನ್ 28.80, ಸ್ಟಂಟೆಡ್ ಅದರಲ್ಲಿ 34.90 ಹಾಗೂ 55% ಗರ್ಭಿಣಿ ಹೆಣ್ಣು ಮಕ್ಕಳು ಇವತ್ತಿಗೂ ಅನೇಮಿಕ್ ಆಗಿದ್ದಾರೆ ಹರಿಯಾಣದಲ್ಲಿ ಅನ್ನುವಂತಹ ವಿಷಯವನ್ನು ನೀತಿ ಆಯೋಗ್ನ ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ಕ್ರೈಮ್ನ ರೇಟನ್ನು ನೋಡಿದಾಗ 88.7 ಹೆಣ್ಣು ಮಕ್ಕಳು ಅಂದರೆ ಪ್ರತಿ 1 ಲಕ್ಷಕ್ಕೆ 88.7 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾಗ್ತಿದೆ ಅನ್ನುವಂಥದ್ದು 2019ರಲ್ಲಿ. ಈ ಒಂದು ಕ್ರೈಮ್ ರೇಟ್ 108.5ಕ್ಕೆ ಏರಿದೆ ಪ್ರತಿ 1 ಲಕ್ಷಕ್ಕೆ. ಹಾಗೆ ಕೊಲೆ ಮರ್ಡರ್ಸ್ನ ಬಗ್ಗೆ ಮಾತಾಡಿದಾಗ 2019ರಲ್ಲಿ 3.74 ಇತ್ತು. ಆ ಒಂದು ಮರ್ಡರ್ ಪ್ರತಿ 1 ಲಕ್ಷಕ್ಕೆ ಇವತ್ತು 3.90ಗೆ ಏರಿರುವಂಥದ್ದು. ಇವೆಲ್ಲದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ COVID-19ನಲ್ಲಿ ಏನು ಹೆಚ್ಚಿನ ಸಮಸ್ಯೆ ಆಗಿತ್ತೋ ಅದನ್ನು ಪೂರಕವಾಗಿ ಸಮರ್ಥಿಸಲು ಸಾಧ್ಯವಾಗಿಲ್ಲ. ಹಾಗೂ ಟೀಚರ್ಸ್ ಪ್ಯೂಪಲ್ ರೇಷಿಯೋ, ಟೀಚರ್ಸ್ ಮತ್ತು ಸ್ಟೂಡೆಂಟ್ನ ನಡುವೆ ಇರುವಂತಹ ರೇಷಿಯೋವನ್ನು ಸರ್ಕಾರ ಇವತ್ತು ಸರಿಪಡಿಸಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು. ಇವತ್ತಿಗೂ ರಾಜ್ಯದಲ್ಲಿ 31,232 ಪೋಸ್ಟ್ಗಳು ಟೀಚರ್ಸಿಗೆ ಅಥವಾ ಶಿಕ್ಷಕರ ಸ್ಥಾನಗಳು ವೇಕೆಂಟ್ ಇರುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇನ್ನೂ 2 ರಿಪೋರ್ಟ್ಸ್ಗಳು ಇದ್ದಾವೆ. ಮೊದಲನೇದು ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್. ಈ ಒಂದು ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್ನ ಪ್ರಕಾರ ಹರಿಯಾಣದಲ್ಲಿ ಇವತ್ತು ನಿರುದ್ಯೋಗದ ರೇಟ್ ನೋಡಿದಾಗ 9.2% ಇದೆ. ಆಲ್ ಇಂಡಿಯಾ ಆವ್ರೇಜ್ 5.8% ಇರುವಂಥದ್ದು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ಪ್ರಕಾರ 26.4% ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಾಣ್ತಿದ್ದೀವಿ. ಬೇರೆ ರಾಜ್ಯಗಳಿಂದ ಇಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಈ ಎಲ್ಲ ಫ್ಯಾಕ್ಟ್ಸ್ಗಳು ನಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಇನ್ನು ಉಳಿದಂತಹ ಮಾತುಗಳು ಎಲ್ಲ ರಾಜಕೀಯವಾಗಿ ಒಂದಿಷ್ಟು ಫೇವರಿಸಮ್ ಕಡೆಗೆ ಹೆಚ್ಚಿಗೆ ಮಾತಾಡ್ತಾ ಇರುವಂಥದ್ದು. ಸೊ ಹರಿಯಾಣದಲ್ಲಿ ರಿಪೋರ್ಟ್ನಲ್ಲಿ ಕೊಟ್ಟಿರುವಂತಹ ವಿಷಯಗಳು ಇವು. ಆ್ಯಂಡ್ ಸರ್ಕಾರ ಯಾವೆಲ್ಲ ಪ್ಯಾರಾಮೀಟರ್ಸ್ಗಳ ಮೇಲೆ ಅಥವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇರುತ್ತದೆ ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಈ ವಿಷಯಗಳನ್ನು ನಾವು ಎಕ್ಸಾಂಪಲ್ ಆಗಿ ಉಪಯೋಗಿಸ್ಕೋಬಹುದು ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.